ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮೈಕು ನಮ್ಮ ಡೈರೆಕ್ಷನ್ ಏನಿರುತ್ತೆ, ಅವರಿಗೆ ಯಾವ ಸದಸ್ಯ ಮಾತನಾಡ್ತಾನೆ ಅವನದೊಬ್ಬನ ತೆಗೀರಿ, ಈ ಧರಣಿಲಿ ಇರ್ತಕ್ಕಂಥವ್ರದ್ದನ್ನು ತೆಗಿಬೇಡಿ ಅಂತ ಹೇಳಿರ್ತಾರೆ. ಆದ್ದರಿಂದ ಏನಾಯ್ತದು, ನಾನು ಮಾತಾಡಿದ್ದು ಆಕೆ ಎಲ್ಲ ತಲೂ ದೃಶ್ಯ ಮಾಧ್ಯಮದಲ್ಲಿ ಹೊಡಿತಾ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಮಾಡಿದಂಥ ಛಳಕ್ಕು, ಅವ್ರು ಮಾಡಿದಂಥ ಅಸಭ್ಯ ವರ್ತನೆ, ಅವ್ರು ಮಾಡಿದಂಥ ಸಂವಿಧಾನ ವಿರೋಧಿ ಬಾಹಿರ ಚಟುವಟಿಕೆಗಳು ಯಾರಿಗೂ ಈ ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಏನು ನನಗೆ ಭಾಳ ಜನ ಸ್ನೇಹಿತರು, ಯಾಕೆ ನೀವು ಯಾಕೆ ಹಂಗೆ ಮಾತಾಡಿದ್ರಿ ಅಂದರೆ, ಅದು ಯಾಕೆ ಮಾತಾಡಿದೆ ಅಂತ ಅನ್ನೋದನ್ನು ಹೇಳೋಕ್ಕೆ ಅಲ್ಲಿ ಆಧಾರಗಳು ನಾನು ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅವ್ರು ನನ್ನ ಬೈದರು, ಹಂಗೆ ಬೈದರು, ಹಿಂಗೆ ಬೈದರು ಅಂತ ಹೇಳೋಕ್ಕಾಗುತ್ತಾ? ಅದು ಮಾಧ್ಯಮದಲ್ಲಿ ಅದು ಬಂದಿದ್ದರೆ ಜನ ಇವ್ರು ಮಾತಾಡಿರಿ ಸರಿ ತಪ್ಪು ಅಂತೇಳಿ ಜನ ಇವ್ರು ಹಂಗಂದರೆ ಅದಕ್ಕೆ ಅವ್ರು ಹಂಗಂದರೆ ಬಿಡ್ರಿ ಅಂತೇಳಿ ಏನೋ ಒಂದು ತೀರ್ಮಾನಕ್ಕೆ ಜನ ಬರ್ತಾಯಿದ್ರು. ಅದರಿಂದ ನೋವಾದ ಮೇಲೆ ನಾನು ಬೆಂಗಳೂರಿನಲ್ಲೇ ನೀವು ನನಗೆ ನ್ಯಾಯ ಕೊಡಿ ಅಂತೇಳಿ ಕೇಳಿದೆ. ಅವರು ಸ್ವಲ್ಪ ಯಾರು ಬರೆದ್ರು, ಕೆಲವರು ಇನ್ನೂ ವಿಶ್ಲೇಷಣೆ ಅಷ್ಟಾಗಿ ಬರಲಿಲ್ಲ. ಏನೋ ನಮ್ಮ ಜಿಲ್ಲೆ ಮಾಧ್ಯಮದ ಸ್ನೇಹಿತರು ನನಗೆ ನ್ಯಾಯ ಕೊಡ್ಬೋದು ಅಂತೇಳಿ ನ್ಯಾಯ ಕೇಳಕ್ಕೆ ಬಂದಿದ್ದೀನಿ. ನ್ಯಾಯನೇ ಕೇಳ್ತಾ ಇರೋದು. ನೀವು ನಿಮ್ಮ ಫ್ರಂಟ್ ಮೀಡಿಯಾದ ಸ್ನೇಹಿತರ ಹತ್ರ ಕೇಳಿ, ನಂದು ತಪ್ಪಾದರೆ ನಾನು ಇದಕ್ಕೆ ಗುರಿ ಆಗ್ತೀನಿ. ಅದನ್ನು ವಿಶ್ಲೇಷಣೆ ಆಗಬೇಕು. ಈ ರೀತಿ ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ತಾ ಹೋದರೆ ಯಾರೋ ಒಬ್ಬ ಮನುಷ್ಯನ ತೇಜೋವಧೆ ಮಾಡುವಂಥ ಕೆಲಸ ನಿಜವಾಗ್ಲೂ ಒಳ್ಳೆಯದಲ್ಲ. ಈ ಬೆಳವಣಿಗೆ ಆಗಿದೆ. ಯಾಕೆ ಅಲ್ಲಿ ಇರ್ತಕ್ಕಂಥ ದೋಸ್ತಿ, ಈಗ ಅವತ್ತು ಪ್ರಿಂಟ್ ದೃಶ್ಯ ಮಾಧ್ಯಮದವ್ರನ್ನ ಒಳಗೆ ಬಿಟ್ಬಿಟ್ಟಿದ್ರೆ ಸತ್ಯಾಸತ್ಯತೆ ಹೊರಗೆ ಬರೋದು. ಏನು ನಡೆದಿದೆ ಈಗ ಸ್ವಲ್ಪ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಯಾರೋ ಪಾಪ ಸ್ನೇಹಿತರು ಕಳಿಸಿದ್ದು, ಅದು ಯಾವ ರೀತಿ ಅದನ್ನು ಕಂಡುಹಿಡಿದ್ರೋ ಏನೋ, ಅವರು ಕಳಿಸಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ, ಸ್ವಲ್ಪ ಭಾಗನ ಕೊಟ್ಟಿದ್ದಾರೆ. ಅವರು ಇಡೀ ನಾನು ಎಷ್ಟು ನಿಮಿಷಗಳ ಕಾಲ ಸದನದಲ್ಲಿ ಮಾತನಾಡಿದೆ, ಅಷ್ಟೂ ನಿಮಿಷಗಳ ಕಾಲ ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಬಂದಿಲ್ಲ. ಅದಕ್ಕೋಸ್ಕರ ಫ್ರಂಟ್ ಮೀಡಿಯಾದಲ್ಲಿ ನಾನು ಮೊದಲು ನಿಯಮ ಉಲ್ಲಂಘನೆ ಮಾಡಿ ಮಾತನಾಡಿದ್ನೋ, ಅವರು ಮಾಡಿದ್ರೋ ಅದನ್ನು ಅರ್ಥೈಸ್ಬೇಕಲ್ಲ. ವಿಶ್ಲೇಷಣೆ ಮಾಡಿ ನ್ಯಾಯ ಕೊಡುವಂಥದ್ದು ಏನಾದ್ರು ಇದ್ದರೆ ಮಾಧ್ಯಮದಿಂದಲೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.